ಶ್ರೀಮದ್ ಭಾಗವತ ಸ್ಕಂಧ 1 ಅಧ್ಯಾಯ 7 ಶ್ಲೋಕ 7 ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪೂರುಷೇ ಭಕ್ತಿರುತ್ಪದ್ಯತೆ ಪುಂಸಃ ಶೋಕಮೋಹ ಭಯಾಪಹ. ಅನುವಾದ: ಈ ವೇದ ಸಾಹಿತ್ಯದ ಶ್ರವಣ ಮಾಡಿದರೂ ಸಾಕು, ಅದು ಕೂಡಲೇ ಶೋಕ ಮೋಹ ಭಯಗಳೆಂಬ ಅಗ್ನಿಯನ್ನು ತತ್ಕ್ಷಣ ಆರಿಸುವ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಪ್ರೀತಿ ಸೇವಾಭಾವವು ಅಂಕುರಿಸುವಂತೆ ಮಾಡುತ್ತದೆ. ಅನೇಕ ಇಂದ್ರಿಯಗಳಿದ್ದು ಅವುಗಳಲ್ಲಿ ಕಿವಿಯು ಅತ್ಯಂತ ಪರಿಣಾಮಕಾರಿಯಾದದ್ದು. ಈ ಇಂದ್ರಿಯವು ಒಬ್ಬ ಮನುಷ್ಯ ಗಾಢ ನಿದ್ದೆಯಲ್ಲಿರುವಾಗಲೂ ಕೆಲಸ ಮಾಡುತ್ತದೆ. ಯಾರೇ ಆಗಲಿ ಎಚ್ಚೆತ್ತಿರುವಾಗ ಶತ್ರುವಿನ ಕೈಗಳಿಂದ ರಕ್ಷಿಸಿಕೊಳ್ಳಬಹುದು, ಆದರೆ ನಿದ್ರೆಯಲ್ಲಿರುವಾಗ ಕಿವಿಯಿಂದ ಮಾತ್ರ ರಕ್ಷಿತನಾಗುತ್ತಾನೆ. ಇಲ್ಲಿ ಬದುಕಿನಲ್ಲಿ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುವುದರಲ್ಲಿ ಎಂದರೆ ತ್ರಿವಿಧ ಲೌಕಿಕ ಕ್ಲೇಶಗಳಿಂದ ಮುಕ್ತಿ ಸಾಧಿಸುವ ಸಂಬಂಧದಲ್ಲಿ ಶ್ರವಣದ ಮಹತ್ವವನ್ನು ಸೂಚಿಸಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರತಿ ಕ್ಷಣದಲ್ಲಿಯೂ ಶೋಕಭರಿತನಾಗಿದ್ದಾನೆ. ಅವನು ಮಾಯೆ ಎಂಬ ಬಿಸಿಲು ಕುದುರೆಯ ಬೆನ್ನು ಹತ್ತಿದ್ದಾನೆ ಹಾಗೂ ಸದಾ ತನ್ನ ಕಾಲ್ಪನಿಕ ಶತ್ರುವಿನಿಂದ ಭೀತನಾಗಿದ್ದಾನೆ. ಇವು ಲೌಕಿಕ ವ್ಯಾಧಿಯ ಪ್ರಾಥಮಿಕ ಲಕ್ಷಣಗಳು. ಶ್ರೀಮದ್ ಭಾಗವತದ ಸಂದೇಶವನ್ನು ಶ್ರವಣ ಮಾಡುವುದರಿಂದಲೇ ಯಾರಿಗಾದರೂ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಲ್ಲಿ ಅನುರಾಗ ಉಂಟಾಗುವುದು. ಇದು ಪ್ರಾರಂಭವಾದೊಡನೆಯೇ ಲೌಕಿಕ ವ್ಯಾಧಿಯ ಲಕ್ಷಣಗಳು ಕಣ್ಮರೆಯಾಗುತ್ತವೆ. ಇದನ್ನು ಇಲ್ಲಿ ಖಚಿತವಾಗಿ ಸೂಚಿಸಲಾಗಿದೆ. ಶ್ರೀಲ ವೇದವ್ಯಾಸರು ಸರ್ವ ಪರಿಪೂರ್ಣ ದೇವೋತ್ತಮ ಪುರುಷನನ್ನು ಕಂಡರು. ಅವರ ಈ ಹೇಳಿಕೆಯಲ್ಲಿ ಸರ್ವ ಪರಿಪೂರ್ಣ ದೇವೋತ್ತಮ ಪುರುಷ ಶ್ರೀಕೃಷ್ಣನನ್ನು ಕುರಿತು ಸ್ಪಷ್ಟವಾಗಿ ದೃಢಪಡಿಸಲಾಗಿದೆ. ಪರಮಪುರುಷನಲ್ಲಿ ನೈಜ ಪ್ರೇಮ ಬೆಳೆಸಿಕೊಳ್ಳುವುದೇ ಭಕ್ತಿ ಸೇವೆಯ ಅಂತಿಮ ಫಲ. ಭಗವಂತನಲ್ಲಿ ಪ್ರೇಮಪೂರ್ಣ ಭಕ್ತಿ ಸೇವೆಯು ಭಗವಂತನ ಬಗ್ಗೆ ಶ್ರವಣ ಮಾಡುವುದರಿಂದ ಆರಂಭವಾಗುತ್ತದೆ. ಭಗವಂತನಿಗೂ ಮತ್ತು ಅವನನ್ನು ಕುರಿತು ಶ್ರವಣ ಮಾಡುವ ವಿಷಯಕ್ಕೂ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಭಗವಂತನು ಸಕಲ ರೀತಿಯಲ್ಲಿಯೂ ಪರತರನು. ಹೀಗಾಗಿ ಅವನು ಮತ್ತು ಅವನನ್ನು ಕುರಿತು ಶ್ರವಣ ಮಾಡುವ ವಿಷಯದಲ್ಲಿ ವ್ಯತ್ಯಾಸವಿಲ್ಲ. ಆದ್ದರಿಂದ ಭಗವಂತನನ್ನು ಕುರಿತು ಶ್ರವಣ ಮಾಡುವುದೆಂದರೆ ದಿವ್ಯ ಧ್ವನಿಯ ಉಚ್ಚಾರ ಪ್ರಕ್ರಿಯೆಯಿಂದ ಅವನನ್ನು ತತ್ಕ್ಷಣ ಸಂಪರ್ಕಿಸುವುದು ಎಂದೇ ಅರ್ಥ. ದಿವ್ಯ ಧ್ವನಿಯು ಎಷ್ಟು ಪರಿಣಾಮಕಾರಿ ಎಂದರೆ ಅದು ತತ್ಕ್ಷಣವೇ ಮೇಲೆ ಹೇಳಿದ ಲೌಕಿಕ ಬಾಧೆಗಳನ್ನೆಲ್ಲ ನಿವಾರಿಸುತ್ತದೆ. ಮುಂಚೆ ಹೇಳಿದಂತೆ ಲೌಕಿಕ ಸಾಹಚರ್ಯಗಳಿಂದಾಗಿ ಜೀವಿಯು ಒಂದು ಬಗೆಯ ಜಟಿಲ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಐಹಿಕ ದೇಹದ ಭ್ರಮಿತ ಬಂಧನವನ್ನು ವಾಸ್ತವಿಕ ಎಂದೇ ಒಪ್ಪಿಕೊಳ್ಳುತ್ತಾನೆ. ಬದುಕಿನ ನಾನಾ ವರ್ಗಗಳ ಜೀವಿಗಳು ನಾನಾ ರೀತಿಗಳಲ್ಲಿ ಇಂತಹ ಮಿಥ್ಯಾ ಮನೋಭಾವದಲ್ಲಿ ಭ್ರಮಿತರಾಗುತ್ತಾರೆ. ಮಾನವನ ಜೀವಿತದ ಅತ್ಯಂತ ಅಭಿವೃದ್ಧಿಯ ಘಟ್ಟದಲ್ಲೂ ಮಾಯೆಯು ನಾನಾ ತತ್ವಗಳ ರೂಪದಲ್ಲಿ ಇದ್ದು ಭಗವಂತನೊಂದಿಗೆ ಪ್ರೇಮ ಸಂಬಂಧವನ್ನು ಒಡೆಯುತ್ತದೆ ಮತ್ತು ಈ ಮೂಲಕ ಮನುಷ್ಯರ ನಡುವಣ ಪ್ರೇಮ ಸಂಬಂಧವನ್ನು ಬೇರ್ಪಡಿಸುತ್ತದೆ. ಶ್ರೀಮದ್ ಭಾಗವತ ವಿಷಯ ಶ್ರವಣವು ಮಿಥ್ಯವಾದ ಈ ಐಹಿಕ ಜಟಿಲ ಮನೋಭಾವವನ್ನು ನಿವಾರಿಸುತ್ತದೆ. ನಾವು ಶ್ರೀಕೃಷ್ಣನೊಂದಿಗೆ ಕಳೆದುಕೊಂಡ ಸಂಬಂಧವನ್ನು ಪುನಃ ಸ್ಥಾಪಿಸುವ ಹಂತ ತಲುಪುವವರೆಗೆ ದೇಹವನ್ನು ಆತ್ಮವೆಂದು ಒಪ್ಪಿಕೊಳ್ಳುವ ಮಾಯೆಯ ಪ್ರಭಾವವಿರುತ್ತದೆ. ಹಾಗೆಯೇ ಭಯ ಭೀತಿಯೂ ಇರುತ್ತದೆ. ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂಬುದರ ಸಪ್ರಮಾಣತೆಗೆ ಅಪೌರುಷ ಧರ್ಮಗ್ರಂಥಗಳಲ್ಲಿ ನೂರಾರು ಸಾವಿರಾರು ಸಾಕ್ಷ್ಯಗಳಿವೆ. ಅಲ್ಲದೆ ವೃಂದಾವನ, ನವದ್ವೀಪ ಮತ್ತು ಪುರಿಯಂತಹ ನಾನಾ ಕ್ಷೇತ್ರಗಳಲ್ಲಿ ಭಕ್ತರ ಸ್ವಾನುಭವಗಳ ನೂರಾರು ಸಾವಿರಾರು ಸಾಕ್ಷಿಗಳಿವೆ. ಕೌಮುದಿ ನಿಘಂಟಿನಲ್ಲೂ ಕೃಷ್ಣ ಪದಕ್ಕೆ ಪರ್ಯಾಯವಾಗಿ ಯಶೋಧ ಪುತ್ರ ಮತ್ತು ಪರಬ್ರಹ್ಮನಾದ ಪರಮ ದೇವೋತ್ತಮ ಪುರುಷ ಎಂಬ ಪದಗಳನ್ನು ಕೊಡಲಾಗಿದೆ. ನಿರ್ಣಾಯಕವಾಗಿ ಹೇಳುವುದಾದರೆ ವೇದ ಸಾಹಿತ್ಯವಾದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರಿಂದ ಯಾರು ಬೇಕಾದರೂ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನೊಂದಿಗೆ ನೇರ ಸಂಬಂಧವನ್ನು ಹೊಂದಬಹುದು ಮತ್ತು ಆ ಮೂಲಕ ಲೌಕಿಕ ಕಷ್ಟ ಕ್ಲೇಶಗಳನ್ನು ಮಾಯೆಯ ಭಯಗಳನ್ನೂ ದಾಟಿ ಜೀವನದಲ್ಲಿ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು.